ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಜಾನ್ವಿ ಕಿ ಜಿಂದಗಿ ಚಾನಲಲ್ಲಿ ಒಂದು ಮಕ್ಕಳಿಗೋಸ್ಕರ ಎಂಟರ್ಟೈನ್ಮೆಂಟ್ ಆಗಲಿ, ಆಮೇಲೆ ಅವರೆಲ್ಲ ವೆಜಿಟೇಬಲ್ನ ತಿನ್ನಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೋಸ್ಕರ ಇಲ್ಲಿ ನೋಡಿರಿ ಇದೊಂದು ಆಲೂ ವಡೆ ಮಾಡತ್ತೀವಿ ನಾವು ಮನ್ಯಾಗ. ಇದಕ್ಕೆ ನಾವು ಈಗ ಫಸ್ಟ್ ಆಯಿಲ್ ತೊಗೊಂಡಿದ್ದೀವಿ. ಆಯಿಲ್ ಎಷ್ಟಾಗುತ್ತೆ ಅಷ್ಟು ಕಡಿಮೆ ತೊಗೊಂಡಿದ್ದೀವಿ, ಯಾಕಂದರೆ ಇದು ಹುಡುಗರು ತಿನ್ನೋಕ್ಕೋಸ್ಕರ ಮಾಡತ್ತೀವಿ ಅಂದ್ರೆ ಮಕ್ಕಳಿಗಂದ್ರೆ ಒಂದು ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕೀವಿ. ಅದಕ್ಕೆ ನೋಡಿರಿ ನಾವು ಏನೇನು ತೊಗೊಳತ್ತೀವಿ ಅಂದರೆ ಬೆಳ್ಳುಳ್ಳಿ ಆ್ಯಕ್ಚುಲಿ ಭಾಳ ಹೆಲ್ತ್ಗೆ ಒಳ್ಳೆಯದು, ಅದ್ರಾಗೂ ಹಾರ್ಟಿಗೆ ಅಂದ್ರೆ ಭಾಳ ಚಲೋ, ಮಕ್ಕಳ ಬೆಳವಣಿಗೆಗೆ ಇನ್ನೂ ಚಲೋ. ಆಮೇಲೆ ಇದು ನೋಡಿರಿ ಅಲ್ಲ ಹಾಕತ್ತೀವಿ, ಅಲ್ಲ ಹಾಕಿದ್ವಿ. ನೆಕ್ಸ್ಟ್ ಇದು ಕರಿಬೇವನ್ನ ಒಣಗಿಸಿ ಹಾಕ್ತೀವಿ ನಾವು ಯಾವಾಗಾದರೂ, ಅದರಿಂದ ಫ್ಲೇವರ್ ಜಾಸ್ತಿ ಬರುತ್ತೆ. ಆಮೇಲೆ ಇದು ನೋಡಿರಿ ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಮಕ್ಕಳಿಗೆ ಎಲ್ಲ ವೆಜಿಟೇಬಲು ಕರೆಕ್ಟಾಗಿ ಹೋಗಬೇಕು, ಅವ್ರಿಗೆ ಸಪ್ರೇಟಾಗಿ ಕೊಟ್ಟರೆ ತಿನ್ನಲ್ಲ. ಆಮೇಲೆ ಇದು ನೋಡಿರಿ ಗ್ರೀನ್ ಚಿಲ್ಲೀಸ್, ಇದು ಜಾಸ್ತಿ ಖಾರ ಇಲ್ಲ, ಸೊ ಮಕ್ಕಳಿಗೆ ನಡೆಯುತ್ತೆ, ಅದು ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ಡ್ರೈ ಚಿಲ್ಲೀಸ್ ಅಷ್ಟು ಸೇರಲ್ಲ ಮಕ್ಕಳಿಗೆ, ಅದಕ್ಕೆ ಗ್ರೀನ್ ಚಿಲ್ಲೀಸ್ ಹಾಕತ್ತೀನಿ. ನೆಕ್ಸ್ಟ್ ನೋಡಿದ್ದು ಓನಿಯನ್ ಎಕ್ದಮ್ ಚಾಪ್ಸ್, ಫುಲ್ ಫೈನ್ ಚಾಪ್ ಮಾಡಿದ್ದೀವಿ, ಯಾಕಂದರೆ ಇದು ವಡೆ ಮಾಡಲಿಕ್ಕೆ ಫೈನ್ ಚಾಪ್ ಇದ್ರೂ ಒಳ್ಳೆಯದು. ಎಲ್ಲನೂ ಒಂದು ಸಲ ಹಾಕ್ಕೊತೀನಿ. ಆಮೇಲೆ ನಿಮ್ಗೆ ಹೇಳ್ತೀನಿ ಇದಕ್ಕೆ ಮಸಾಲೆ ಏನು ಹಾಕ್ಕೋಬೇಕಂತೇಳಿ. ಮಕ್ಕಳಿಗೋಸ್ಕರ ಮಾಡತ್ತೀವಿ ಅಂದ್ರೆ ಮಸಾಲೆನ ಒಂದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀವಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಇದು ಮಿಕ್ಸ್ ಆದ ತಕ್ಷಣ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀವಿ. ಯಾಕಂದರೆ ಸಾಲ್ಟ್ ಹಾಕಿದ ತಕ್ಷಣ ಓನಿಯನ್ ಸಾಫ್ಟ್ ಆಗುತ್ತೆ, ಜಾಸ್ತಿ ಹಾಕಲ್ಲ, ಯಾಕಂದರೆ ಇದ್ರ ಮೇಲೆ ಸ್ಟಫಿಂಗ್ ಹಿಟ್ಟಿಗೂ ಸಾಲ್ಟ್ ಹಾಕಿದ್ದೀವಿ. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀವಿ, ನೋಡ್ಬೋದು ನೀವು. ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಹಾಕ್ತಿರೋದು ಇದು ನೋಡಿರಿ ಕೊರಿಯಂಡರ್ ಪೌಡ್ರ್, ಆಚಿ ಕೊರಿಯಂಡರ್ ಪೌಡ್ರನ್ನ ನಾವು ಯೂಸ್ ಮಾಡೋದು ಯಾವಾಗೂ ಮುಂಚೆಯಿಂದ, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ, ಫೈನ್ ಪೌಡ್ರ್ ಇರುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿದೆ, ಆಮೇಲೆ ಮಿಕ್ಸ್ ಏನೂ ಬರೋಲ್ಲ. ಆಮೇಲೆ ಇದು ನೋಡಿರಿ ಅರುಣಾ ಸೂಪರ್ ಗರಂ ಮಸಾಲೆ, ಇದು ಸಲ ಫಸ್ಟ್ ಟೈಮ್ ನಾವು ಇದು ಚೇಂಜ್ ಮಾಡಿ ತಂದಿದ್ದು, ಬಟ್ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಹಾಕಿದ್ರೆ ಸಾಕು, ಚೆನ್ನಾಗಿ ಟೇಸ್ಟ್ ತೊಗೊಳುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ, ಯಾಕಂದರೆ ಸಾಲ್ಟ್ ಹಾಕಿದ್ವಲ್ಲ ಓನಿಯನ್ ಸಾಫ್ಟ್ ಆಗಲಿ ಅಂಥೇಳಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ, ಓನಿಯನ್ ಕಲರು ಚೇಂಜ್ ಆಗ್ತಾಯಿದೆ ನಿಧಾನವಾಗಿ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಹೈ ಇಟ್ಟರೆ ಸುಮ್ಮನೆ ಸುತ್ತೋಗುತ್ತೆ ಎಲ್ಲ ಕೆಳಗೆ. ನೋಡಿರಿ ಇದಾಗ್ತಾಯಿದೆ ಈ ಫ್ರೈ. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೋಣ. ನಿಮ್ಗೆ ಗೊತ್ತಾಯಿದೆ ಅರಿಶಿನ ಪುಡಿ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅದೊಂದು ಆ್ಯಂಟಿಸೆಪ್ಟಿಕ್, ಸೊ ಮಕ್ಕಳಿಗಾಯಿತು ಎಲ್ಲರಿಗೂ ಆಯಿತು ಆ್ಯಂಟಿಸೆಪ್ಟಿಕ್, ಅದು ತುಂಬ ಒಳ್ಳೆಯದು. ಆಮೇಲೆ ಇದು ಅರಿಶಿನ ಪುಡಿ ನ್ಯಾಚುರಲ್ ಅರಿಶಿನ ಪುಡಿ ಇದೆ ನಮ್ಮಲ್ಲಿ, ಮನೆಯಲ್ಲೇ ಮಾಡ್ಕೊಂಡಿರೋದು. ಇದು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಈಗ ನೋಡಿರಿ ಆಲೂನ ಬಾಯ್ಲ್ ಮಾಡ್ಕೊಂಡಿದ್ವಿ, ಆಲೂಗಡ್ಡೆ ಬಾಯ್ಲ್ ಮಾಡಿ ಆಲ್ರೆಡಿ ಸ್ಮ್ಯಾಶು ಮಾಡ್ಕೊಂಡಿದ್ವಿ. ಇದನ್ನ ಮಿಕ್ಸ್ ಮಾಡ್ಕೊತೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಆಲೂ ಟೇಸ್ಟ್ ಬರೋಲ್ಲ. ಎಲ್ಲ ಕಡೆ ಟೇಸ್ಟ್ ಹೋಗ್ಬೇಕಂದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ನಾನು ಫುಲ್ ಲೋ ಫ್ಲೇಮ್ ಇಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಇಲ್ಲಿ ಸ್ಟಫಿಂಗೋಸ್ಕರ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಮೇನ್ ಇದೆ ಇಂಪಾರ್ಟೆಂಟು, ಸ್ಟಫಿಂಗ್ ಚೆನ್ನಾಗಿ ಮಾಡ್ಕೊಂಡ್ರೆ ನಿಮ್ಮ ಮೇಲ್ಗಡೆ ಹಿಟ್ಟು ಸ್ವಲ್ಪ ಫಾರ್ಮೇಷನ್ ಲಿಕ್ವಿಡ್ ಆದ್ರೂ ಚೆನ್ನಾಗಿ ವಡೆ ಬರ್ತವೆ, ಇಲ್ಲಾಂದ್ರೆ ಅವಾಗ ನೀವು ಹಿಟ್ಟು ಗಟ್ಟಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಸ್ಟಫಿಂಗ್ ಯಾವಾಗ ಆಯಿಲ್ ಕಡಿಮೆ ಇರಬೇಕು, ಇಲ್ಲಾಂದರೆ ವಡೆ ಅಲ್ಲಿ ಚೆನ್ನಾಗಿದ್ದಾಗಲ್ಲ, ಬ್ರೇಕ್ ಆಗಿಬಿಡ್ತಾವೆ ವಡೆ ಎಲ್ಲ. ನೋಡ್ತಾರೆ ಈ ರೀತಿ ನಾನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನು ಉಳಿದ ಆಲೂನ ಇಲ್ಲೇ ಮ್ಯಾಶ್ ಮಾಡ್ತಾಯಿದ್ದೀನಿ ನಾನೀಗ. ಇದು ನೋಡಿ ಮೇಲ್ಗಡೆ ಇದರಲ್ಲಿ ಎರಡು ಟೈಪ್ ಇದೆ, ಒಂದು ಪುದೀನ ಇದೆ, ಇನ್ನೊಂದು ಕೊರಿಯಂಡರ್ ಇದೆ, ಎರಡೂ ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ ಸಲುವಾಗಿ, ಮೇಲ್ಗಡೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ಟಫ್ ರೆಡಿ ಆಗ್ತೀಗ ನಂದು. ನಾನು ಇದನ್ನ ಗ್ಯಾಸ್ ಆಫ್ ಮಾಡಿ ಸ್ಟಫ್ ತಕ್ಕೊತೀನಿ. ಒಂದು 2 ನಿಮಿಷದ ನಂತರ ನಿಮ್ಗೆ ತೋರಿಸ್ತೀನಿ ಮುಂಚೆ ವಡೆ ಹೆಂಗೆ ಮಾಡೋದು. ನೋಡಿ ಇಲ್ಲಿ ನೋಡ್ಬೋದು ನೀವು, ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ ಸ್ಟಫ್ ರೆಡಿಯಾಗಿತ್ತು. ಈ ಸ್ಟಫ್ ನಾನು ಆ್ಯಕ್ಚುಲಿ ರೂಮ್ ಟೆಂಪ್ರೇಚರ್ ಬರೋ ಸಲುವಾಗಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಕ್ಲೈಮೇಟ್ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ, ನೋಡ್ಬೋದು ನೀವು ಹೊರಗಡೆ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಅದಕ್ಕೆ ಬೇಗ ಇದಾಯಿತು. ನಾನು 10 ನಿಮಿಷಗಳು ಒಂದು 7 ನಿಮಿಷದಲ್ಲಿ ಇದು ಆಲ್ರೆಡಿ ಆಗಿದೆ, ಈಗ ರೂಮ್ ಟೆಂಪ್ರೇಚರ್ ಬಂದಿದೆ. ಸೊ ಈ ರೀತಿಯಾಗಿ ಅದನ್ನ ಗೋಲಾಗಿ ಮಾಡಿಕೊಂಡು ಹಿಟ್ಟಿಗೆ ಸ್ಟಫ್ ನಾನು ಏನು ಮಾಡ್ಕೊಂಡಿದ್ದೆ ನಾನು ಹೇಳ್ತೀನಿ. ಮೇಲ್ಗಡೆ ಸ್ಟಫ್ಗೋಸ್ಕರ ಇದರಲ್ಲಿ ಕಡಲೆ ಹಿಟ್ಟಿದೆ, ಆಮೇಲೆ ಮೈದಾ ಹಿಟ್ಟಿದೆ, ಆಮೇಲೆ ಅಕ್ಕಿ ಹಿಟ್ಟಿದೆ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೆ ಒಂದು 10 ನಿಮಿಷ ಮುಂಚೆನೇ. ಸೊ ಈಗ ಅದು ರೆಡಿ ಆಗಿದೆ. ಸೊ ಅದರಲ್ಲಿ ನಾನು ಈಗ ಆಲ್ರೆಡಿ ಅದನ್ನೆಲ್ಲ ವಡೆ ಹಾಕ್ಕೋಬೇಕಂತೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಎಣ್ಣೆಗೆ ಬಿಡ್ತೀನಿ, ನೋಡ್ಬೋದು ನೀವು.
ಇದು ಪೂರಿ ಮಾಡೋದು ಕಡಾಯಿ, ಅದಕ್ಕೆ ಸ್ವಲ್ಪ ಕರ್ರಾಗಿದೆ ಅನ್ಸತ್ತೆ ಪಾತ್ರೆ. ಆ್ಯಕ್ಚುಲಿ ನಿಮ್ಮ ಮನ್ಸು ಎಲ್ಲ ಹೋಟೆಲಲ್ಲಿ ಏನು ಮಾಡ್ತಾರೆ, ಒಂದು ಬೌಲ್ ತೊಗೊಂಡಿರ್ತಾರೆ, ಆ ಬೌಲಿಂದ ಬಿಡ್ತಾರೆ. ಸೊ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ನಾನು ಕೈಯಿಂದನೇ ಬಿಡ್ತಾ ಇದ್ದೀನಿ. ನೋಡೋಣ ನಮ್ಮ ಶೇಪ್ ಹೇಗಿರುತ್ತಂತ. ಟೇಸ್ಟು ನಿಮಗೆ ತಿಂದಮೇಲೆ ಆಮೇಲೆ ಹೇಳ್ಬೋದು ಹೇಗಾಗಿದೆ ಅಂತ. ನೀವು ಮನೇಲಿ ಟ್ರೈ ಮಾಡಿ. ಯಾಕಂದರೆ ಹೊರಗಡೆ ಈಗ ಯಾವ ಎಣ್ಣೆ ಯೂಸ್ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಾಗಲ್ಲ. ಮಕ್ಕಳಿಗೆ ಹೆಲ್ತ್ ಬೇಗ ಇದಾಗಲ್ಲ, ಕ್ಲೈಮೇಟು ಸರಿ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು ಮನೆಯಲ್ಲೇ ಮಾಡಿಕೊಡೋದು ಒಳ್ಳೆಯದು. ಸೊ ನನ್ನ ಮಗ ಹಠ ಮಾಡ್ತಿದ್ದ, ಇದೇ ಬೇಕು ಅದೇ ಬೇಕು, ವಡ ಬೇಕು, ಆಲೂ ವಡ ಬೇಕಂತ. ಸೊ ಅವನಿಗೋಸ್ಕರ ಮಾಡಿರೋದೀಗ. ನೋಡ್ತಿದ್ರಿ ಎಣ್ಣೆಲಿ ಫ್ರೈ ಆಗ್ತಾಯಿದೆ ವಡ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ವಡವನ್ನು ಫ್ರೈ ಮಾಡಿದ್ರೆ ಒಳ್ಳೆಯದು. ಆದರೆ ನಾವು ಚೆನ್ನಾಗಿ ಒಳಗಿನವರೆಗೂ ಎಲ್ಲ ಫ್ರೈ ಆಗುತ್ತೆ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ರೊಟೇಟ್ ಮಾಡ್ಕೊತಾ ಇರಬೇಕು. ಸ್ವಲ್ಪ ಅದ್ರದ್ದು ಕಲರ್ ಚೇಂಜ್ ಆಯಿತು ಅಂದರೆ ಚೆನ್ನಾಗಿ ಸೈಜಸ್ ಎಲ್ಲ ಚೆನ್ನಾಗಿ ಬರ್ತಾವೆ. ನೀವು ನೋಡ್ತಿದ್ದೀರಿ ಇಲ್ಲಿ ನಾನು ರೊಟೇಟ್ ಮಾಡಿದ್ದೀನಿ ಎಲ್ಲನೂ ಈಗ. ಸೊ ರೊಟೇಟ್ ಮಾಡ್ಕೊತಾನೆ ಇರಬೇಕು, ಇಲ್ಲ ಒಂದೇ ಕಡೆ ಬೇಯ್ದುಬಿಡುತ್ತೆ. ಅದು ಲೋ ಫ್ಲೇಮಲ್ಲಿ. ಆಮೇಲೆ ಈ ಫಾರ್ಮಲ್ಲೆಲ್ಲ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಬಂದೇ ಮಾಡಿದ್ದಾರೆ. ಸೊ ಒಳ್ಳೆಯದದು, ಕರಿಯೋಕ್ಕೋಸ್ಕರ ಫಾರ್ಮಲ್ ಒಳ್ಳೆಯದು ಅಂತ ಜನ ಹೇಳ್ತಿದ್ರು. ಅದೆಲ್ಲ ಎಲ್ಲ ಚೆನ್ನಾಗಿರೋದು ಆಯಿಲೇ ಯೂಸ್ ಮಾಡೋಕೆ. ಇದು ಸನ್ಫ್ಲವರ್ ಆಯಿಲಲ್ಲಿ ಮಾಡ್ತಾಯಿದ್ದೀವಿ ನಾವು. ಮಕ್ಕಳ ಹೆಲ್ತು ತುಂಬ ಇಂಪಾರ್ಟೆಂಟು. ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ವರ್ಕ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು, ನಿಶ್ಚಿಂತೆ ಕೆಲಸ ಮಾಡ್ಬೋದು. ಸೊ ಅದಕ್ಕೆ ಅವ್ರ ಹೆಲ್ತಿಗೆ ಚೆನ್ನಾಗಿ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ. ಮತ್ತು ಮಕ್ಕಳಿಗೆ ಹೇಳೋಕ್ಕೂ ಬರೋಲ್ಲ ಏನಾಗ್ತಿದೆ ಅಂತ. ನೋಡಿ ವಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಇದನ್ನ. ನೋಡ್ತಾ ಇದ್ದೀರಿ ನೀವು, ಆಲ್ಮೋಸ್ಟ್ ಫ್ರೈ ರೆಡಿ ಆಗ್ತಾಯಿದೆ. ಹೀಗೆ ಒಂದು 3 to 4 ನಿಮಿಷ ಫ್ರೈ ಮಾಡಿದ್ರೆ ಒಳಗಿನವರೆಗೂ ಎಲ್ಲ ಫ್ರೈ ಆಗಿರುತ್ತೆ. ಸ್ನೇಹಿತರೆ ನೋಡ್ರಿ, ಇಲ್ಲಿ ಫೈನಲ್ ಆಗಿ ವಡ ರೆಡಿ ಆಯಿತು. ಇವು ನೋಡ್ರಿ ವಡ ಸೈಜ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ, ಎಲ್ಲವೂ ಚೆನ್ನಾಗಿದೆ. ಆಮೇಲೆ ಇದು ನೋಡ್ರಿ ಕಟ್ಟಾಮಿಠ ಚಟ್ನಿ ಅಂಥೇಳಿ, ಒಳಗೆ ಹುಡುಗರು ಮಕ್ಕಳಿಗೆ ಪಾವಲ್ಲಿ ಒಳಗೆ ಹಚ್ಚಿ ಅದ್ರೊಳಗೆ ವಡ ಹಾಕ್ಕೊಟ್ರೆ ಅವ್ರಿಗೂ ಟೇಸ್ಟ್ ಇರುತ್ತೆ. ಆಮೇಲೆ ಈ ಚಟ್ನಿ ಓನ್ಲಿ ಎಸ್ಪೆಷಲಿ ಫಾರ್ ನನ್ನ ಹೆಂಡತಿಗೆ, ಆಕೆ ಖಾರ ಭಾಳ ತಿಂತಾಳೆ. ಅದಕ್ಕೆ ಆಕೆಗೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ನಿನ್ನೆನೇ ಮಾಡಿದ್ದೆ ನಾನು. ಇದು ಯಾಕಂದ್ರೆ ನಾನು ನಿನ್ನೆ ನಮ್ಮಲ್ಲಿ ಸಂತೆ ಆಗುತ್ತೆ, ಆ ಸಂತೆ ಒಳಗೆ ರೆಡ್ ಚಿಲ್ಲಿ ತಂದು ಆ ಚಟ್ನಿ ಮಾಡಿರ್ತೀನಿ. ಅದು ಭಾರಿ ಫೇಮಸ್ ಚಟ್ನಿ. ಅದು ಈ ಕಡೆ ಇದೆ ಕೆಂಪು ಚಟ್ನಿ ಅಂತಾರೆ ಈ ಕಡೆ, ಅದನ್ನು ಮಾಡಿದ್ದೀನಿ. ಆಮೇಲೆ ಇದು ಮಿರ್ಚಿ ನಮಗೋಸ್ಕರ ಇದೆ. ಆಮೇಲೆ ಇದು ಒನಿಯನ್ ರೀ. ಆಮೇಲೆ ಇಲ್ಲಿ ನೋಡಿರಿ ಪಾವ್ ತವ. ಈ ಬನ್ನಲ್ಲಿ ಇದನ್ನು ಒಳಗೆ ಹಾಕಿ ಈ ಚಟ್ನಿ ಹಚ್ಕೊಟ್ರೆ ಈ ಒಂದು ನಂಬರ್ ಇರ್ತೈತೆ ರೀ. ನಾ ಈಗ ಒಂದು ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿರಿ ಒಂದು ವಡ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಚಾಕು ತೊಗೊಳ್ರಿ, ಚೆನ್ನಾಗಿ ಚಾಕು ಚೂಪಾಗಿರಬೇಕು, ಅಂತ ತೊಗೊಳ್ರಿ, ಅದರೆಲ್ಲ ಪಾವು ಕಟ್ ಆಗೋದಿಲ್ಲ. ಹಿಂಗೆ ಕಟ್ ಮಾಡೋದು ಆ ಪಾರ್ಟಿಂಗ್ ಆದ್ಮ್ಯಾಗ. ಇದು ಆ್ಯಕ್ಚುಲಿ ವಡಾಪಾವ್ ಮಹಾರಾಷ್ಟ್ರನ್ ಡಿಶ್ ರೀ. ಇದು ಮಹಾರಾಷ್ಟ್ರ ಒಳಗೆ ಭಾಳ ಫೇಮಸ್ ರೀ ಇದು. ಮತ್ತು ಬಾರ್ಡ್ರಾಗ ಅದೇವು ಅಂಥೇಳಿ ನಮಗೂ ಎಲ್ಲ ಸೇರ್ತೈತಿ. ಆಮೇಲೆ ನಮ್ಮ ಮಿಸ್ಸಸ್ ಪೂರಾ ಬೇಸಿಕ್ಕೆಲ್ಲ ಮಹಾರಾಷ್ಟ್ರ ಅವ್ರದ್ದು, ಹುಟ್ಟಿ ಬೆಳೆದಿದ್ದೆಲ್ಲ ಮಹಾರಾಷ್ಟ್ರ. ಹಾಗಾಗಿ ಅವ್ರಿಗೆ ಇಂಥವೆಲ್ಲ ಭಾರಿ ಫೇಮಸ್ ಗೊತ್ತಾ. ಇಲ್ಲಿ ನೋಡಿರಿ ಈಗ ಮೇಲೆ ವಡ ಇಡಾಕ್ತೀನಿ. ಇದು ಜಸ್ಟ್ ಮಕ್ಕಳಿಗೋಸ್ಕರ ಇದೆ. ಇನ್ನೊಂದು ತೋರಿಸ್ತೀನಿ ಅಡಲ್ಟಿಗೆ ಹೆಂಗಿರೋದು ದೊಡ್ಡವ್ರಿಗೋಸ್ಕರ ಅಂತೇಳಿ. ತೋಮಗ ಇದು ಮಕ್ಕಳದು. ಈಗ ನಿಮ್ಗೆ ತೋರಿಸ್ತೀನಿ ನೋಡಿರಿ ದೊಡ್ಡವ್ರದ್ದು ಹೆಂಗಿರ್ತದೆ ಅಂತೇಳಿ. ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಈ ಕಡೆ ಮಂದಿ, ಅದಕ್ಕೆ ನೋಡ್ರಿ ಇಲ್ಲಿ ಫಸ್ಟ್ ಕೆಂಪು ಚಟ್ನಿ ಅಪ್ಲೈ. ಒಂಥರ ಖಾರ ಅಂದ್ರೆ ಖಾರ ಇರ್ತದೆ ರೀ, ಬಟ್ ಟೇಸ್ಟ್ ಮಾತ್ರ ಭಾರಿ ಇರ್ತದೆ ರೀ. ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಇದು ಕಟ್ಟಾಮಿಠ, ಆಮೇಲೆ ಇದ್ರ ಮೇಲೆ ಒಂದು ಮಾಡಿ ಬರ್ಗರ್ ಇದ್ದಂಗೆ ಇದು ನಮ್ಮ ಕಡೆ ಯಾಕೆ ಕೊಟ್ಟು ಕೂಡಲೇ ಈ ಟೇಸ್ಟ್ ನಮ್ಮ ಮಿಸ್ಸಸ್ ತಿಂದು ಹೇಳ್ತಾರೆ. ಸೂಪರ್, एकदम ಚೆನ್ನಾಗಾಗಿದೆ. ನಂಗೆ ಹೇಳಲಿಕ್ಕೆ ವರ್ಡ್ಸ್ ಗೊತ್ತಾಗ್ತಾ ಇಲ್ಲ ಏನಂತ ಹೇಳಿ. ಸೂಪರ್. ಸಾಯಿ ಕೈಗೆ ರುಚಿ ಭಾಳ ಚೆನ್ನಾಗಿದೆ. ಅವ್ರ ಕೈದ ಮೈಸೂರು ಬಜ್ಜಿ, ಅವ್ರ ಕೈದ ಮೆದು ವಡ
ಉದ್ದಿನ ವಡ ಅಂತಾರಲ್ಲ ಅದು ಎಲ್ಲರೂ ತುಂಬ ಸ್ಪೆಷಲ್ ಮಾಡ್ತಾರೋ, ಚೆನ್ನಾಗೇ ಮಾಡ್ತಾರೋ. ಅವ್ರ ಕೈದ ರೆಸಿಪಿ ಇನ್ನು ಮುಂದೆ ನೀವು ನೋಡ್ತೀರಿ. ಫ್ರೀ ಇದ್ದಾಗ ಅವ್ರ ಕಡೆಯಿಂದ ರೆಸಿಪಿ ಟ್ರೈ ಮಾಡ್ತಿರ್ತಾನೆ ನಾನು ಮಾಡ್ಸೋಕೆ. ನೋಡು ಈಗ ಇದು ತಿಂತೇವಿ, ನೀವು ಬನ್ನಿ ತಿನ್ನೋಕು. ಹಾಗಾಗಿ ನಾನು ಈಗ ನಿಮಗೆ ಬಾಯ್ ಅಂದ ಬಂದ್ ಮಾಡ್ತೇನೆ, ಸ್ಟಾಪ್ ಮಾಡ್ತೇನೆ ಇಲ್ಲಿ ವಿಡಿಯೋ. ಯಾಕಂದರೆ ಈಗ ಮಕ್ಕಳಿಗೆ ತಿನ್ನಿಸ್ಬೇಕಲ್ವ, ಅದಕ್ಕೆ.